ಎಕ್ಸಾಮ್ ಮುಗೀತು, ಟೆನ್ಷನ್ ಇಲ್ಲ ಈಗ, ಸಾಕಿಷ್ಟೇ. Yes, Swaggy fam, what's up? I hope you guys are doing well. Thank you so much for your love for my recent vlog. Let's start today's vlog without wasting our time. So let's go, guys. Yo. So last exam of fourth sem in the fourth year ಯಾವಾಗ ಬರ್ತದೆ ಗೊತ್ತಾಗಲ್ಲ. Fourth sem second year ಹೆಂಗೆ ಹೋಯ್ತು ಏನು ಒಂದು ಅರ್ಥ ಆಗಿಲ್ಲ. I know you guys will get bored by this all same content. Third sem last exam, second sem last exam. I know, but for memory purpose ನಾನು ಮಾಡ್ತೇನೆ, ಏನು ಮಾಡೋಕ್ಕಾಗಲ್ಲ. ಮುಂದೆ ಫೋರ್ತ್ ಇಯರ್ ಗ್ರ್ಯಾಜುಯೇಷನ್ ಆಗಿ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಎಲ್ಲ ಮೆಮ್ರೀಸ್ ನೋಡಿ. ಸೊ ಆಬ್ವಿಯಸ್ಲಿ ಮಾಡಲೇಬೇಕಾಗತ್ತೆ. ये बड़ी अच्छी बात कही आप. ದಿಸ್ ಒನ್ ಯಾ ಐ ಬಾಟ್ ಅ ನ್ಯೂ ಚೇರ್. ಹಾಂ ಗೊತ್ತು, ಕಷ್ಟ ಇರಬೇಕು, ಕಷ್ಟ ಮಾಡಿದೆ. ಸ್ವಲ್ಪ ಮನ್ಯಾಗ ರಿಕ್ವೆಸ್ಟ್ ಮಾಡಿ ಚೀಪ್ ಆ್ಯಂಡ್ ಬೆಸ್ಟ್ ಚೇರ್ ತೊಗೊಂಡೆ. ಆ್ಯಕ್ಚುಲಿ ಐ ನೀಡ್ ಇಟ್. ನಾ ಫಾಲ್ತು ತೊಗೊಳೋದಿಲ್ಲ ಏನು. ಸೊ ಲಾಸ್ಟ್ ಎಕ್ಸಾಮ್ ಐತಿ, ಅಂಜಿಕೆ ಬರಾಕತ್ತೈತಿ. ಆಲ್ರೆಡಿ ಪಾಸ್ ಆಗೀನಿ ಅಂದರು, ಸ್ವಲ್ಪ ಬರೀಲೇಬೇಕಲ್ಲ ಏನಂದ್ರು. ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಫೋರ್ತ್ ಸೆಮ್ ಲಾಸ್ಟ್ ಎಕ್ಸಾಮ್. ಸೊ ಲೆಟ್ಸ್ ಹೆಡ್ ಟು ಕಾಲೇಜ್ ಆ್ಯಂಡ್ ಅಟೆಂಡ್ ದ ಎಕ್ಸಾಮ್. ಸೊ ಲೆಟ್ಸ್ ಗೋ. hours later. Yeah, done with exam guys. ನಾ ಸ್ವಲ್ಪ ಜಲ್ದಿ ಬಂದ್ಬಿಟ್ಟೇನೆ. ಯಾ ಎಕ್ಸಾಮ್ ವೆಂಟ್ ಕ್ವೈಟ್ ವೆಲ್. ಬರ್ದೆ, ಎಕ್ಸಾಮ್ ಮುಗೀತು, ಟೆನ್ಷನ್ ಇಲ್ಲ ಈಗ, ಸಾಕಿಷ್ಟೇ. ಜಾಲಿ ಜಾಲಿ ಎಲ್ಲ ಜಾಲಿ. ಆ್ಯಕ್ಚುಲಿ ಐ ಹ್ಯಾವ್ ಸಮ್ ವರ್ಕ್. ನನ್ನ ಲಗೇಜ್ ನಮ್ಮ ಫ್ರೆಂಡ್ RN ಅವ್ರ ಮನೆಯಾಗಿ ಇಟ್ಟು ದೆನ್ ರಿಟರ್ನ್ ಬರಬೇಕು. ಬಂದ ಆಮೇಲೆ ನನ್ನ ಬೈಕ್ ತೊಗೊಂಡು ಅಲ್ಲಿ ಹೋಗಿ ಪಾರ್ಕ್ ಮಾಡಿಬರ್ಬೇಕು. ಬಿಕಾಸ್ 1.5 month ಹಾಲಿಡೇ ಐತೆ. ಇವತ್ತು ರಿವ್ಯೂಸ್ ಏನು ಕೇಳೋದಾಗಲ್ಲ, ಯಾಕಂದ್ರೆ ಐ ಹ್ಯಾವ್ ಸೋ ಮಚ್ ವರ್ಕ್. ಸೊ ಸಾರಿ ಫಾರ್ ದ್ಯಾಟ್. ಆ್ಯಕ್ಚುಲಿ ನಾನು ಜಲ್ದಿ ಬಂದೀನಿ. ಸೊ ಐ ವಿಲ್ ಗೆಟ್ ಗೋಯಿಂಗ್. ಒಂದು ಫೋಟೋ ತೊಗೋಬೇಕಂತೀನಿ. ಫೋರ್ತ್ ಸೆಮ್ ಅಂತ ಹೇಳಿ ಸ್ಟೋರಿ ಹಾಕಬೇಕು. ಲೆಟ್ಸ್ ಗೋ ಗೈಸ್. A few inches later. ಯೋ ಗೈಸ್, ಡನ್ ವಿತ್ ಪ್ಯಾಕಿಂಗ್. ಅಮ್ಮ, ಈಗ ಹೋಗಿ ಲಗೇಜ್ ನಾನು RN ಕಡೆ ಇಟ್ಟು ಬರಬೇಕು. ಸೊ ಲೆಟ್ಸ್ ಹೆಡ್ ಡೌನ್. ಅದ್ರೊಳಗೆ ಇವತ್ತು ಲಿಫ್ಟ್ ಖರಾಬ್ ಐತೆ. ನನ್ನ ಕಿಸ್ಮತ್ ಇಷ್ಟ ಖರಾಬ್ ಐತಂತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ಸೊ ಲೆಟ್ಸ್ ಗೋ. One eternity later. ಸೊ ಫೈನಲಿ ಲಗೇಜ್ ಅದು ಇಟ್ಟು ರಿಟರ್ನ್ ಬಂದೆ. ಮತ್ತು ನಾನು ಸ್ವಲ್ಪ ಏನಾದರೂ ಪೇಟ್ ಪೂಜೆ ಮಾಡೋಣ. ಸೊ ಇಲ್ಲೇ ಕ್ಯಾಂಪಸ್ದಾಗೆ ಬಂದೇನು ರಿಟರ್ನ್. ಅಲ್ಲಿ ಹೋಗಿ ಸ್ವಲ್ಪ ಡೋಸಾ ಅದು ತಿನ್ನು. ಮತ್ತೇನು ತಿನ್ಬೇಕು, ಡೋಸಾ ಬಿಟ್ರೆ ರೈಸ್. ಇನ್ಫ್ಯಾಕ್ಟ್ ಇಲ್ಲಿ ಏನಾದರೂ ಹೋಟೆಲ್ಸ್ ಆಗಲಿ ಏನೋ ಟಪ್ರೀಸ್ ಆಗಲಿ ಅಲ್ಲಿ ಸಸ್ತಾ ಏನು ಸಿಗ್ತದೆ ಗೊತ್ತು, ರೈಸೇ. ಭಗವಾನ್ ಕ್ಯಾ ಜುಲುಮ್ ಹೈ. ಫೈನಲಿ ಇವತ್ತು ಮನೆ ಹೊಂಟಿವಿ. ಮನ್ಯಾಗಿನ ಚಲೋ ಊಟ ತಿನ್ನು, ಮಸ್ತ್ ಸುಕೂನ್ಲೇ ಇದ್ದು ಬಿಡುಮು. ಹೌದಲ್ಲ, ಈ 1.5 ತಿಂಗಳು ಫುಲ್ ರಿಲ್ಯಾಕ್ಸ್ ಆಗಮ್ ಮನ್ಯಾಗಿಂದ ಊಟ ಗೀಟ ತಿಂದು. ಯಾ ಯಾ ಡನ್ ವಿತ್. ನೈ ನೀಚೆ ರಕ್ದೆವು. ಸ್ವಲ್ಪ ರೂಮ್ದಾಗ ಎಲ್ಲಾನು ಸೆಟ್ ಮಾಡೋದಿತ್ತು, ಮಾಡಿದ್ವಿ. ಈಗ ಎಲ್ಲಿಲ್ಲ ರೈಟ್ ಅನು. ಸೊ ಲೆಟ್ಸ್ ಗೋ ಆ್ಯಂಡ್ ಪಾರ್ಕ್ ಅವರ್ ಬೈಕ್. ಚಲ್ ಬೈಕ್ ಪಾರ್ಕ್ ಮಾಡಿ ಆಮೇಲೆ ಮೆಜೆಸ್ಟಿಕ್ ಹೋಗ್ಬೇಕು. ಬಸ್ ಬುಕ್ ಐತೆ ಆಲ್ರೆಡಿ. ಆ್ಯಂಡ್ ಐ ಆಮ್ ನಾಟ್ ಸರ್ಪ್ರೈಸಿಂಗ್ ಮೈ ಪೇರೆಂಟ್ಸ್. ಯಾ ಅವ್ರಲಿಂತ್ರನೇ ಬುಕ್ ಮಾಡಿಸಿದ್ದು. ನೈ हर बार वही कंटेंट डालो क्या, सरप्राइजिंग का. हाय नंदन. हाय. ये ಕೂದಲ ಸೆಕ್ಸಿ ಬಿಟ್ಬಿಟ್ಟು. अरे बाबा जुनैद भाई, नाइस टू मीट यू once again. ಏನು ಸಮಾಚಾರ? Holidays. कैश करेंगे. वाह, साक फाइनली इन बस आफ्टर अ लॉट ऑफ स्ट्रेस, लॉट ऑफ ट्रैफिक. तली सिक्कापड़े पेन ಆಗದ ನನ್ನ ಪಾಪ್ರೆ. ತೋಬಾ ಅದಕ್ಕೆ ಅದರ ಸಂಬಂಧ ರೆಡ್ ಬುಲ್ ತಗೊಂಡಿನಿ ಸ್ವಲ್ಪ ಚಿಲ್ ಆಗಾಕ. ಈಗ ಆರಾಮ್ಸೆ ಹಾಡ ಕೇಳ್ತಾ ಮನೆಗೆ ಹೋಗೋಣ. ಮನೆಗೆ ಹೋಗಿಂದ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಷ್ಟೇ, ಸೇಮ್ ಕಾಂಟೆಂಟ್. ಐ ಹೋಪ್ ಸೊ ನೀವು ಬೋರ್ ಆಗತ್ತಿಲ್ಲ. ಬೋರ್ ಆದರೆ ಸ್ವಲ್ಪ ಕ್ಷಮಿಸಿ. ಇನ್ನು ಮುಂದೆ ಇನ್ನೂ ಇಂಟ್ರೆಸ್ಟ್ ಇರ್ತೈತೆ. ಸೊ ಡೋಂಟ್ ಸ್ಕಿಪ್. ಯಾ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಲವ್ ಯು ಸ್ವಾಗಿ ಫ್ಯಾನ್. ಸೊ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ.
ನಾನು Meanwhile, एक सॉन्ग कर दो एक सॉन्ग एक नाटक कर दो ನೋಡ್ ಆತರ ಕಾ ನಾಟಕ ರಚಿತ್ತು ಕೈ ಮಾಡ್ತಾ ನೋಡ್ ಬ್ಯಾಡ್ ಅಂತ ಹೇಳಿ ಕೈ ಮಾಡಿ one eternity later. Yep guys, ಅಬ್ಬಾ ಫೈನಲಿ ಹೋಮ್. ಮನೆಗೆ ಬಂದು ಸ್ವಲ್ಪ ಬಾತ್ಚೀತ್ ಆಯಿತು ಮಮ್ಮಿಯವ್ರ ಜೊತೆ. ದೆನ್ ಪಪ್ಪಾನು ಈಗ ಜಸ್ಟ್ ಹೊರಗೆ ಹೋದ್ರು. ದೆನ್ ಅಣ್ಣನೂ ಏನೋ ಬಿಜಾಪುರ್ಗೆ ಹೋಗ್ಯಾನಂತ. ಫ್ರೆಶ್ ಅಪ್ ಆದ. ನನಗೇನು ನಿದ್ದೆ ಬರತ್ತಿಲ್ಲ. ಬಸ್ದಾಗ ಮಸ್ತ್ ನಿದ್ದೆ ಮಾಡಿ ಬಂದೀನಿ. ನೋಡೋಣ ಟಯರ್ಡ್ನೆಸ್ಸು ಅನ್ಸಾತಿಲ್ಲ. ಹಶ್ವಾಗ್ಯದ ಬೈದಾವೆ. ಡೋಸಾ ಮಾಡಿದ್ರು ಮನ್ಯಾಗ, ಬಟ್ ಚಟ್ನಿ ಮಾಡಕ್ಕೆ ಕರೆಂಟ್ ಇಲ್ಲ. ಅಕ್ಕ ಏನು ಮಾಡತ್ತೆ? ಅಸಹ್ಯ ಮಾಡ್ಬೇಡ ನನಗ ಸರಿ. ನೆವರ್. ಹಾಯ್ ಮಮ್ಮು. ಅವ ವಿಡಿಯೋ ಮಾಡಾಕತ್ತಾನ ಮಮ್ಮಿ. ನಮ್ಮ ಮದರ್ ಇಂಡಿಯಾ. Hello there. ಚಟ್ನಿ ಇಲ್ಲ ಸಂಬಂಧ ರೈಸ್ ಮಾಡತ್ತಾಳ ನಮ್ಮ ಅಕ್ಕ. ಅಲ್ಲಿನೂ ಬರೀ ರೈಸ್ ತಿಂದೇ ಸಾಕಾಗೈತಿ. ಇಲ್ಲಿನೂ ರೈಸೇ ತಿನ್ನೋದಾಗೈತಿ. ಆಯ್ತು ರೈಸ್ ಮಾಡಕ್ಕ. ನಾ ಏನು ತಿನ್ನಲ್ಲ, ನಾ ವೇಟ್ ಮಾಡ್ತೀನಿ. ಡೋಸಾ ತಿನ್ನೋ ಮಸ್ತ್ ಮನ್ಯಾಗ. ಹಾಂ ಅಲ್ಲಿನೂ ತಿಂದಿದೆ ಬಿಡು ಡೋಸಾ, ಬಟ್ ಮನ್ಯಾಗಿಂದ ಸ್ವಲ್ಪ ಚೇಂಜ್ ಅಲ್ಲ. ಘರ್ ತೋ ಘರ್ ಹೋತಾ ಹೈ ಜಿ. ಇವತ್ತು ನನ್ನ ಫ್ರೆಂಡ್ ಬರ್ತಾನ ಭಾಳ ದಿವ್ಸಿಗೆ. ಅವನಿಗೂ ಮೀಟ್ ಆಗೋಣ, ಯಾರಂತ ತೋರಿಸ್ತೇನಂತ. ಅಲ್ಲಿ ಥರ ಫಸ್ಟ್ ಪೇಟ್ ಪೂಜೆ ಮಾಡ್ಕೊಳ್ಳೋಣ. ದೆನ್ ಆಮೇಲೆ ಅವ ಬಂದಿನ ತೋರಿಸ್ತೇನಂತ. ಓಕೆ, ಸೊ ಲೆಟ್ಸ್ ವೇಟ್ ಫಾರ್ ನಾಷ್ಟಾ. ಥ್ಯಾಂಕ್ಸ್. ಒಟ್ಟು ಹಿಂತಾದ ನೋಡ್, ಪ್ರೀತಿಯಿಂದ ಮಾಡಿನಿ ಮುಚ್ಕೊಂಡು ತಿನ್ನು. ಇಲ್ಲಿನೂ ರೈಸೇ ತಿನ್ಬೇಕು. Meanwhile, ಫೈನಲಿ ಮಲ್ಕೊಂತಿದ್ದೆ. ನನ್ನ ಫ್ರೆಂಡ್ ರಾಕೇಶ್ ಶೇಖರ್ ಹೇಳು ಭಾಳ ದಿನ ಆಯ್ತು. ಎಷ್ಟು ಮಿನಿಮಮ್ 1 ವರ್ಷ ಆಯ್ತು ಭೇಟಿಯಾಗಿ. ಇಬ್ಬರಿಗೂ ಒಂದೇ ಟೈಮಿಗೆ ಹಾಲಿಡೇ ಸಿಗೈತೆ. ಸೊ ಇಟ್ಸ್ ಗುಡ್. ಏ ಕಾಳ್ಯಾ ಬಾ. ನಾ ಮಲ್ಕೊಂಡಾಗ ಇಟ್ ವಾಸ್ ರೈನಿಂಗ್ ಹೆವಿಲಿ. ಸೊ ಮಸ್ತ್ ಇದು ಮೋಸಮ್ ಇವತ್ತು. ಹಾಗೆ ಮಸ್ತ್ ಚಾಗಿ ಕುಡಿದು ಬರೋಣ. ಇಂಥ ಮೋಸಮ್ದಾಗ ಚಾ ಕುಡಿದು ಮಜಾನೇ ಬೇರೆ. nice. ಲೆಟ್ಸ್ ಕಾಲ್ ಹಿಮ್. ಮೀಟ್ ಮಾಡಿಸ್ತೀನಿ ನಿಮಗೆ. ಬ್ರ್ಯಾಂಡ್ ಯೋ ಪ್ರಸಾದ್ ಬ್ರೋ, ವಾಟ್ಸಪ್. ಹಲೋ, ಏನ್ ಸಮಾಚಾರ? ಆರಾಮ? ಎಲ್ಲ ಆರಾಮ್ ನೋಡಿ. ನೀವು? ಹಾ ಆರಾಮ್ ನೋಡು. ಮನ್ಯಾಗ ಆರಾಮ? ಎಲ್ಲ ಆರಾಮ್. ನೀವು ಆರಾಮಿದ್ರೆ ನಾವು ಆರಾಮ್. ಯಾವ ಬಂದಿ? ಇವತ್ತು ಬೆಳಗ್ಗೆ ಬಂದೆ. ಹೌದಾ? A few inches later. ನಮ್ಮ ರಾಕೇಶ್ ಅವರು ಫೈನಲಿ ಬಂದ್ರು. ದಪ್ಪ ಏನ್ ಸ್ವಲ್ಪ ಟೀ ಕುಡಿಯಾಕ ಬಂದಿವಿ ಇಲ್ಲಿ ನಾವು. ಭಾಳ ದಿವ್ಸ ಸಿಕ್ಕ್ಯಾನ. ಸ್ವಲ್ಪ ಮಾತುಕತೆ ನಡೆದೈತಿ ಇಬ್ರದು. ಮತ್ತು ರಾಕೇಶ ಹಾಂ ಆರಾಮ್ ನೋಡಪ್ಪ. ನೀವು ಆರಾಮದಿರಲ್ಲ? ಹಿಂಗದೆ ನೋಡಿ. ಹಾಂ ಮನ್ಯಾಗೆ ಎಲ್ಲರೂ ಆರಾಮದಾರ. 1 ವರ್ಷ ಆಯ್ತು ಭೇಟಿಯಾಗಿ ಇಬ್ರು. ಅಂದ್ರೂ ಅನ್ಸಾದಿಲ್ಲ 1 ವರ್ಷ ಆಗ್ಯದ ಅಂತ. ಲೆಟ್ಸ್ ಹ್ಯಾವ್ ಟೀ. ಮತ್ತು ಏನೇನು ಸಮಾಚಾರ? ನಮಸ್ಕಾರ. ಆರಾಮ? ಆರಾಮ್. ಏನು ಸಮಾಚಾರ? ನಮ್ಮ ವಿವೇಕ್ ಅಗ್ರವಾಲ್ ಅವರು. ನಾವು ಯೂಶ್ವಲಿ ಸಂಡೇಗೊಮ್ಮೆ ಇಲ್ಲೇ ಬರ್ತಿದ್ವಿ. ಸಂಡೇಗೊಮ್ಮೆ ಒಟ್ಟು ಅಂಟಿಗದು ಎಲ್ಲ ಕಾಡ್ತಿದ್ವಿ. ಮತ್ತು ಮ್ಯಾಗ ರೂಮ್ದಾಗ ಮಸ್ತ್ ಚಿಲ್ ಔಟ್ ಮಾಡ್ತಿರ್ತಿದ್ವಿ. ಟ್ಯಾಬ್ದಾಗ ಟೆಂಪಲ್ ರನ್ ಆಡ್ತಾ. ಮತ್ತು ಇಲ್ಲೇ ಸ್ಕೂಲ್ ಇತ್ತು. ದೆನ್ ಪ್ರತಿ ಸಂಡೇನೂ ಬಂದು ಭಾಳ ಚಿಲ್ ಮಾಡ್ತಿದ್ವಿ. ಅವೆಲ್ಲ ಭಾಳ ನೆನಪಾಗ್ತಾವ ಈಗ. ಹೌದಿಲ್ಟಿನೇ? ಭಾಳ ಅಂದ್ರೆ ಭಾಳ. ಇವ ಒಂದ್ ದಿಕ್ಕಿಗೆ ಅದಾನ, ನಾ ಒಂದ್ ದಿಕ್ಕಿಗೆ, ಇವ ಒಂದ್ ದಿಕ್ಕಿಗೆ. ನೆಲ್ಲಿಕಾಯಿ ಹಾ ಎಲ್ಲ ಕೈ ಎಲ್ಲಾನು. ಈಗ ನೋಡಿ ಗಿಡನೇ ಸಣ್ಣದಾಗ್ಬಿಡೈತಿ. ಭಾಳ ಎಂಜಾಯ್ಮೆಂಟ್ ಇತ್ತು. ಸ್ವಲ್ಪ ಮಾತುಕತೆ ಮಾಡೋಣಂತ. ಲೆಟ್ಸ್ ಗೋ. A few moments later. ನಮ್ಮ ಫೇವ್ರೇಟ್ ಸ್ಪಾಟಿಗೆ ಬಂದಿದ್ವಿ. ಸ್ವಲ್ಪ ಮಾತು ಚೀತಾತು. ಬಟ್ ಯಾಕೋ ಮೋಸಮ್ ಮತ್ತು ಖರಾಬ್ ಆಗಂಗೆ ಕಾಣಿಸ್ತೈತೆ. ಹನಿ ಹನಿ ಮಳೆ ಬರತೈತೆ. ಸೊ ನಥಿಂಗ್ ಎಲ್ಸ್. ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್ ಗೈಸ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ಬ್ಲಾಗ್. ಬೋರಿಂಗ್ ಇಲ್ಲ ಅನ್ಕೋತೀನಿ. ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಡೌನ್ ದ ಬೆಸ್ಟ್ ಪಾರ್ಟ್,
ಸಬ್ಸ್ಕ್ರೈಬ್ ಮಾಡಿರಿ ಕಂಟಿನ್ಯೂ ಹೊತ್ತಕ್ರಿ ಯಾ ಗೈಸ್ ಅವ ಹೇಳ್ಯಾನಂದ್ರೆ ಮಾಡಿರಿ ಸೊ ಟೇಕ್ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ